ಕನ್ನಡಿಗರ ಮೇಲೆ ಪಿಣರಾಯಿ ಸರ್ಕಾರ ವಕ್ರದೃಷ್ಟಿ ಹಾಕ್ತಾ ಅಂತ ಅಲ್ಪಸಂಖ್ಯಾತ ಭಾಷಿಗರ ಮೇಲೆ ಕೇರಳದ ಗದಪ್ರಹಾರ ಆಗ್ತಿದೆ. ಕನ್ನಡಿಗರ ಮೇಲೆ ಪಿಣರಾಯಿ ಸರ್ಕಾರದ ವಕ್ರದೃಷ್ಟಿ ಬಿದ್ದಿರುವಂತದ್ದು. ಅಲ್ಪಸಂಖ್ಯಾತ ಭಾಷಿಗರ ಮೇಲೆ ಕೇರಳದ ಗದಪ್ರಹಾರವಾಗ್ತಿದೆ ಸರ್ಕಾರದಿಂದ. ಮಲಯಾಳಂ ಕಲಿಕೆ ಕಡ್ಡಾಯಗೊಳಿಸಿದೆ ಅಲ್ಲಿನ ಕೇರಳದ ಸರ್ಕಾರ. ಕೇರಳ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಿದೆ. ಈಗ ಮಲಯಾಳಿ ಭಾಷಾ ಮಸೂದೆ 2025ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿರುವಂತದ್ದು. ಕೇರಳ ಸಿಎಂ ವಿರುದ್ಧ ಕೆಂಡವಾಗಿದ್ದಾರೆ ಕನ್ನಡದ ರಾಮಯ್ಯ. ಕೇರಳ ಸಿಎಂಗೆ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಕೇರಳ ಸರ್ಕಾರದಿಂದ ಭಾಷಾ ಸ್ವಾತಂತ್ರ್ಯದ ಮೇಲೆ ಪ್ರಹಾರವಾಗ್ತಿದೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ. ಕನ್ನಡಿಗರು ಮಾತೃಭಾಷೆ ಕಲಿಯೋದ್ರಿಂದ ವಂಚಿತರಾಗ್ತಾರೆ. ಹೀಗೆ ಮಾಡಿದ್ರೆ ಕೇರಳ ಗಡಿ ಜಿಲ್ಲೆಗಳಲ್ಲಿನ ಕನ್ನಡಿಗರು ವಂಚಿತರಾಗ್ತಾರೆ. ಮಾತೃಭಾಷೆ ಅದು, ಅದನ್ನ ಕಲಿಯಕ್ಕೆ ಅವಕಾಶ ಕೊಡಬೇಕು. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕು ಅಂತ ಹೇಳಿದ್ದಾರೆ. ಅದನ್ನ ದಮನ ಮಾಡುವಂತಹ ಕೆಲಸ ಆಗಿದೆ. ಕಮ್ಯುನಿಸ್ಟ್ ಸರ್ಕಾರದಿಂದ ಇಂಥ ನಡೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಬಿಲ್ ಹಿಂಪಡೆಯುವಂತೆ ಸಿಎಂ ಸಿದ್ದರಾಮಯ್ಯನವರು ಆಗ್ರಹ ಮಾಡಿದ್ದಾರೆ. ಕೇರಳದ ಸಿಎಂಗೆ ಪತ್ರವನ್ನ ಕೂಡ ಇದೀಗ ಬರೆದಿರುವಂತದ್ದು. ಕೇರಳ ಸರ್ಕಾರ ಈ ರೀತಿ ನಡೆದುಕೊಳ್ತಿರೋದು ಎಷ್ಟು ಸರಿ? ಅಲ್ಪಸಂಖ್ಯಾತರು ಭಾಷಿಗರ ಮೇಲೆ ಕೇರಳ ಸರ್ಕಾರ ಗದ ಪ್ರಹಾರ ಮಾಡಿದ್ರೆ ಅವರವರ ಮೂಲಭೂತ ಭಾಷೆ, ಅವರವರ ಮಾತೃಭಾಷೆಗಳನ್ನ ಕಲಿಯೋದಕ್ಕೆ ಅವಕಾಶವೇ ಸಿಗೋದಿಲ್ಲ. ಇನ್ನು ಕೇರಳ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಾತ್ರ ಹೊಸ ರೂಲ್ಸ್ ತಂದು ಕನ್ನಡಿಗರಿಗೆ ತಮ್ಮ ಭಾಷೆಯನ್ನ ಕಲಿಯೋದಕ್ಕೆ ಅವಕಾಶ ಕೊಡದೇ ಇದ್ರೆ ಹೇಗೆ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಕೇರಳದ ಸಿಎಂ ವಿರುದ್ಧ ಕೆಂಡವಾಗಿದ್ದಾರೆ ಸಿದ್ದರಾಮಯ್ಯನವರು. ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯನವರು ಪತ್ರವನ್ನು ಕೂಡ ಬರೆದಿರುವಂತದ್ದು. ಕೇರಳ ಸರ್ಕಾರದಿಂದ ಭಾಷಾ ಸ್ವಾತಂತ್ರ್ಯದ ಮೇಲೆ ಪ್ರಹಾರ ಆಗ್ತಿದೆ. ಇದನ್ನ ತಪ್ಪಿಸಬೇಕು. ಕನ್ನಡಿಗರು ಮಾತೃಭಾಷೆಯಿಂದ ಕಲಿಯೋದ್ರಿಂದ ವಂಚಿತರಾದ್ರೆ ಹೇಗೆ? ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೇರಳ ಗಡಿ ಜಿಲ್ಲೆಗಳಲ್ಲಿ ಹಲವಾರು ಕನ್ನಡಿಗರಿದ್ದಾರೆ. ಅವರು ಕನ್ನಡ ಭಾಷೆ ಕಲಿಯೋದ್ರಿಂದನೇ ವಂಚಿತರಾಗಿ ಹೋಗ್ತಾರೆ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕೇನಿದೆ ಅದೇ ದಮನ ಆಗಿ ಹೋಗುತ್ತೆ ಈ ಒಂದು ಮಸೂದೆಯಿಂದ. ಹಾಗಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯನವರು ಇದೀಗ ಕೇರಳ ಸಿಎಂಗೆ ಪತ್ರ ಬರೆದಿರೋ ಅಂಥದ್ದು. ಕನ್ನಡಿಗರ ಮೇಲೆ ಪಿಣರಾಯಿ ಸರ್ಕಾರ ವಕ್ರದೃಷ್ಟಿ ಬಿತ್ತ ಅಂತ ಇಲ್ಲಿ ಖಂಡಿತವಾಗಿ ಯೋಚನೆ ಮಾಡಬೇಕಾದಂತಹ ಸಂದರ್ಭ ಇದೆ. ನಮ್ಮ ಮೂಲಭೂತ ಹಕ್ಕು ಅದು ನಮ್ಮ ಮಾತೃಭಾಷೆಗಳನ್ನ ಕಲಿಯೋ ಅಂಥದ್ದು. ನಾವು ಯಾವುದೇ ಜಿಲ್ಲೆಯಲ್ಲಿರಲಿ, ಯಾವುದೇ ರಾಜ್ಯದಲ್ಲಿರಲಿ, ಅಲ್ಲಿ ಆಯಾ ರಾಜ್ಯದವರಿಗೆ ತಮ್ಮ ತಮ್ಮ ಭಾಷೆಗಳನ್ನ ಕಲಿಯೋದಕ್ಕೆ ಅಲ್ಲಿನ ಸರ್ಕಾರಗಳು ಅನುಕೂಲ ಮಾಡಿಕೊಡಬೇಕು. ಆ ಸಂದರ್ಭದಲ್ಲಿ ಇದೀಗ ಮಲಯಾಳಂ ಕಲಿಕೆ ಕಡ್ಡಾಯಗೊಳಿಸಿರೋದಲ್ಲದೆ ಕೇರಳ ಕನ್ನಡ ಮಾಧ್ಯಮ ಶಾಲೆಗಳಿಗೂ ಕೂಡ ಹೊಸ ರೂಲ್ಸ್ ತಂದ್ರೆ ಅಲ್ಲಿರುವಂತಹ ಕನ್ನಡಿಗಳು, ಸ್ಪೆಷಲಿ ಕೇರಳದ ಬಾರ್ಡರ್ ನಲ್ಲಿ ಏನಿದ್ದಾರೆ ಆಯಾ ಎಲ್ಲ ಜಿಲ್ಲೆಗಳ ಕನ್ನಡಿಗರು ಕನ್ನಡ ಕಲಿಯೋದ್ರಿಂದನೇ ವಂಚಿತರಾಗಿ ಹೋಗ್ತಾರೆ. ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಕನ್ನಡ ಮಾತೃಭಾಷೆ ಅನ್ನೋದೇ ಮರ್ತು ಹೋಗುತ್ತೆ. ಮಕ್ಕಳು ಕೂಡ ಅದರಿಂದ ವಂಚಿತರಾಗ್ತಾರೆ. ಇನ್ನು ನಮ್ಮ ಸಂಸ್ಕೃತಿ ಅಡಗಿರೋದೇ ನಮ್ಮ ಮಾತೃಭಾಷೆಯ ಮೂಲದಲ್ಲಿ. ಹಾಗಾಗಿ ನಮ್ಮ ಕನ್ನಡಿಗರು ಯಾರು ಅಲ್ಲಿ ಕೇರಳ ಬಾರ್ಡರ್ಗಳಲ್ಲಿದ್ದಾರೋ, ಕೇರಳ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೋ, ಆ ಒಂದು ನೆಕ್ಸ್ಟ್ ಜನರೇಷನ್ಗೆ ಕನ್ನಡದ ಪರಿಚಯವೇ ಆಗದೆ ಹೋದ್ರೆ, ತಮ್ಮ ಮಾತೃಭಾಷೆಯ ಪರಿಚಯವೇ ಆಗದೆ ಹೋದ್ರೆ ಹೇಗೆ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹಾಗಾಗಿ ಕನ್ನಡ ರಾಮಯ್ಯ ಸಿದ್ದರಾಮಯ್ಯನವರು ಕೇರಳ ಸಿಎಂ ವಿರುದ್ಧ ಕೆಂಡವಾಗಿದ್ದಾರೆ. ಜೊತೆಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯನವರು ಪತ್ರವನ್ನೂ ಕೂಡ ಬರೆದಿರುವಂತದ್ದು. ಮಲಯಾಳಿ ಭಾಷಾ ಮಸೂದೆ 2025ಗೆ ಇದೀಗ ಎಲ್ಲ ಕಡೆ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಕೇರಳ ಸರ್ಕಾರದಿಂದ ಭಾಷಾ ಸ್ವಾತಂತ್ರ್ಯದ ಮೇಲೆ ಪ್ರಹಾರವಾಗ್ತಿದೆ. ಅವರವರ ಭಾಷೆ ಕಲಿಯೋದಕ್ಕೆ ಅಲ್ಲಲ್ಲಿನ ಸರ್ಕಾರಗಳು ಖಂಡಿತವಾಗಿ ಅನುವು ಮಾಡಿ ಕೊಡಬೇಕು. ಕನ್ನಡಿಗರು ಮಾತೃಭಾಷೆ ಕಲಿಯೋದ್ರಿಂದ ವಂಚಿತರಾದ್ರೆ ಹೇಗೆ ಅಂತ ಕೇರಳದ ಸಿಎಂ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯನವರು ಪತ್ರ ಬರೆದಿರುವಂತದ್ದು. ಕೇರಳದ ಗಡಿ ಜಿಲ್ಲೆಗಳಲ್ಲಿ ಕನ್ನಡಿಗರು ಹೀಗೆ ಮಾಡಿದ್ರೆ ವಂಚಿತರಾಗ್ಬಿಡ್ತಾರೆ. ಗಡಿ ಜಿಲ್ಲೆಗಳಿನ ಕನ್ನಡಿಗರಿಗೆ ಅವರವರ ಮಾತೃಭಾಷೆಯೇ ಮರ್ತು ಹೋಗುತ್ತೆ. ಹಾಗಾಗಿ ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನ ದಮನ ಮಾಡುವಂತಹ ಕಾರ್ಯ, ಇದನ್ನ ಹಿಂಪಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗ್ರಹವನ್ನ ಮಾಡಿರುವಂತದ್ದು.